ದೊಡ್ಡ ಮನೆ ಬಗ್ಗೆ ಒಂದು ದೊಡ್ಡದಾದ ಡೈಲಾಗ್ ಹೇಳ್ತೀನಿ, ದೊಡ್ಡದಾಗಿ ಹಾಕೊಂಬಿಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆ ಮೇಲೆ ದಾಖಲೆ ಬರ್ತು, ದಾಖಲೆ ಮೂರಕ್ಕೆ ಹಾಕ್ದಂತ ದಾಖಲೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಒಂದೇ ಸಿನಿಮಾನ ಒಂದು 500 ಸರಿ ರಿಲೀಸ್ ಮಾಡೋ ನೋಡೋ ಲೆವೆಲ್ಗೆ ಆ್ಯಕ್ಷನ್ ಮಾಡಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್. ಮಾಡಿದ್ದು ಕೆಲವೇ ಸಿನಿಮಾ ಮಾತ್ರ ಇವತ್ತಿಗೂ ನಟನೆ ಎಲ್ಲಿ ನಟ ಭಯಂಕರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್. ಎಡಗೈಯಲ್ಲಿ ಮಾಡಿದ್ನ ಬಲಗೈಯಲ್ಲಿ ಗೊತ್ತಾಗ್ತದೆ. ದಾನ ಮಾಡೋದ್ರಲ್ಲಿ ದಾನ ವೀರೇಶ್ವರ ಕನ್ನಡ ಎಂಬ ಹೆಸರು ಬರ್ತಿದ್ದು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕ್ಲಾಸ್ ಆದರೂ ಓಕೆ, ಮಾಸ್ ಆದರೂ ಓಕೆ, ಆಕ್ಷನ್ ಅಂತ ಹೇಳಿದ್ರೆ ರಗೈಲ್ ಲುಕ್ಕಲ್ಲಿ ಕಾಣಿಸೋ ಒಂದು ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ, ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ, ಅಣ್ಣ ಮಾಡಿರೋ ದೊಡ್ಡ ಮನೆ ಹೆಸರನ್ನ ಉಳಿಸ್ಬೇಕು, ಜೀವನದಲ್ಲಿ ಇನ್ನಷ್ಟು ಹೆಸರುಗಳು ಗಳಿಸ್ಬೇಕಂತ ಹೋರಾಟ ಮಾಡ್ತಿದ್ರು ಈ ಯುವರಾಜ್ ಕುಮಾರ್. ಜುಲೈ 18 ಲೆಕ್ಕ ಬ್ಲಾಕ್ ಬಸ್ಟರ್ ಪಕ್ಕ. ಸರ್, ಇನ್ನು ಸಿನಿಮಾ ಬಗ್ಗೆ ಹೇಳಿದ್ರೆ ಹಾಡುಗಳು ಅದ್ಭುತವಾಗಿದೆ, ಡ್ಯಾನ್ಸ್ ಅಲ್ಟಿಮೇಟು, ಫೈಟ್ಸ್ ಚಿಂದಿ, ಚಿತ್ರಣ ಲವ್ ಮಾಡೋರೆ ಸರ್ ಲೈಲಾ ಮಜ್ನು ಲೆವೆಲ್ಗಿದೆ ಸರ್. ಫಿಲಮ್ ಮಸ್ತಾಗಿದೆ ಸರ್. ಏನೊಂದು ಯಾರೋ ಒಬ್ಬ ಸ್ನೇಹಿತ, ಕಷ್ಟದಲ್ಲಿರೋ ಸ್ನೇಹಿತನಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಅವ್ನು ಯಾವ ರೀತಿ ಮೋಸ ಮಾಡ್ತಾನೆ. ಸೊ ಆ ಮೋಸದಿಂದ ಎದ್ದು ಬಂದು ಮನೇನ ಯಾವ ರೀತಿ ಒಂದು ಸುರಕ್ಷೆ ಮಾಡಬೇಕಂತ ಈ ಅಂಡರ್ವರ್ಲ್ಡ್ ಬೆಂಗಳೂರಿಗೆ ಬಂದರೆ ಅವ್ನ ಲೈಫ್ ಸ್ಟೋರಿ ಯಾವ ಥರ ಚಿಂದಿ ಚಿತ್ರಣ ಆಗುತ್ತೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ ಮಸ್ತಾಗಿ ಮಾಡಿದ್ದಾರೆ ಸರ್. ಆದಿತ್ಯ ಸರ್ ಎಲ್ಲಿರೋ ಗೊತ್ತಿಲ್ಲ, ಆ ಖರಾಬ್ ಆಕ್ಷನ್ ಮಾಡೋರೆ. ಯಾಕೆ ಸರ್ ಅವ್ರ ಸಿನಿಮಾ ಬರ್ತಾ ಇಲ್ಲ? ದಯವಿಟ್ಟು ಅವ್ರ ಸಿನಿಮಾಗಳು ಮಾಡಬೇಕು. ಮತ್ತು ಯುವರಾಜ್ ಕುಮಾರ್ ಅವರು ಸರ್ ವಾಟೆ ಖರಾಬ್ ಸರ್. ಕೇವಲ ಅಂದರೆ 2ನೇ ಮೂವಿ ಮಾಡಿರ್ಗೋ 20ನೇ ಮೂವಿ ಅನ್ಬೋದು ಆ ರೇಂಜ್ಗೆ ಆಕ್ಷನ್ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಅವ್ರು ಮಾಡ್ತಾರೋ ಪ್ರತಿಯೊಂದು ಆಕ್ಷನು ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ. ಪುನೀತ್ ರಾಜ್ಕುಮಾರ್ ಹೆಸರನ್ನ ಇವ್ರು ನಿಲ್ಲಿಸ್ತಾರೆ. ಇವತ್ತು ವಿಶ್ವದಲ್ಲಿ 700 ಚಿತ್ರಮಂದಿರ ಓಪನ್ ಆಗಿದೆ. ಅಭಿಮಾನಿಗಳಿಗೆ ಹಬ್ಬ. ಶಿವರಾಜ್ ಕುಮಾರ್ ಇನ್ನೂ 100 ಸಿನಿಮಾ ಮಾಡ್ತಾರೆ. ಆದರೆ ಶಿವರಾಜ್ ಕುಮಾರ್ ನಂತರ ದೊಡ್ಡ ಮನೆನ ನಡೆಸೋದು, ದೊಡ್ಡ ಮನೆ ಮೂವಿಯಿಂದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಈ ಸಿನಿಮಾ ಕೊಡೋದು ಯುವರಾಜ್ ಕುಮಾರ್ ಒಬ್ಬರೇ. ಜೈ ಯುವನ.